ಪ್ರಿಯ ವೀಕ್ಷಕರೇ, ಆಗಮನ ಮಾಧ್ಯಮದ ವತಿಯಿಂದ ಸ್ವಾಗತ. ನಮ್ಮ ಕರ್ನಾಟಕ ನವನಿರ್ಮಾಣ ವತಿಯಿಂದ 11ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸಲಾಯಿತು. ಮಾಗಡಿಯ ಕೆಂಪೇಗೌಡ ಬಯಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದಂಥ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಾಗಡಿಯ ರಾಜ ಬೀದಿಗಳಲ್ಲಿ ಕನ್ನಡಾಂಬೆಯ ಮೆರವಣಿಗೆಯನ್ನು ಕೂಡ ಮಾಡಲಾಗಿತ್ತು. ಮಾಗಡಿಯ ತಾಲೂಕಿನ MLA ಆದಂಥ HC ಬಾಲಕೃಷ್ಣ ಅವರು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರಾಜಣ್ಣವರು ಹಾಗೂ ಗೌರವಾಧ್ಯಕ್ಷರಾದಂಥ ಮಾಂತೇಶ್ ಅವರು, ರಾಜ್ಯ ಉಪಾಧ್ಯಕ್ಷರಾದಂಥ ಅಗ್ರ ಪುರುಷೋತ್ತಮ ಅವರು ಉಪಸ್ಥಿತರಿದ್ದರು. ಮತ್ತೆ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ರಾಜಣ್ಣವರು, ಅವರ ಸಂಪೂರ್ಣವಾದ ತಂಡ, ಪುರುಷೋತ್ತಮ ಅವರು ರಾಜ್ಯ ಉಪಾಧ್ಯಕ್ಷರು, ಇವರ ತಂಡವನ್ನ ಕಟ್ಟಿಕೊಂಡು ಸಂಪೂರ್ಣವಾಗಿ ರಾಜ್ಯದ ಯಾವುದೇ ಭಾಗದಲ್ಲಾಗಿರಲಿ, ನಾಡು ನುಡಿ ಜಲ ಗಡಿ ಭಾಷೆ, ರೈತರ ವಿಷಯವಾಗಿ, ನೊಂದವರ ವಿಷಯವಾಗಿ ಎಲ್ಲೇ ಸಮಸ್ಯೆ ಆದರೂ ಸಹ ಅಲ್ಲಿ ಬಂದು ಒಂದು ಪ್ರತಿಭಟನೆಯನ್ನ ಮಾಡಿ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಒಂದು ಸಂಘಟನೆ ಈ ಮಾಗಡಿ ಭಾಗದಲ್ಲಿ ಪ್ರತಿ ವರ್ಷನೂ ಈ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಪುರಸಭೆ ಅಧ್ಯಕ್ಷರು ಶಿವರುದ್ರಮ್ಮ, ವಿಜಯಕುಮಾರ್, ಸಾಯಿ ಸಮಿತಿ ಅಧ್ಯಕ್ಷರಾದಂಥ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ಮುಖಂಡ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ, ಮಹಿಳಾ ಮುಖಂಡರಾದಂಥ ಶೈಲಜಾ, ವನಜಾ, ಕೋಮಲ, ಉಮಾದೇವಿ ಉಪಸ್ಥಿತರಿದ್ದರು. ಕನ್ನಡ ಪರ ಹೋರಾಟಗಾರರಾದಂಥ ಸಂಪತ್, ನಾಗರಾಜ್, ಕಲ್ಕೆರೆ ಶಿವಣ್ಣ, ಚಕ್ರಭಾವಿ ನಾರಾಯಣ್, ಬಾಳೆನಹಳ್ಳಿ ಶಿವಣ್ಣವರು ಕೂಡ ಭಾಗವಹಿಸಿದ್ದರು. ಅದೇ ತರ ಇವತ್ತು ಕಾರ್ಯಕ್ರಮಕ್ಕೆ ಕನ್ನಡ ಪರ ಸಂಘಟನೆಕಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಪರವಾಗಿ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಪರವಾಗಿ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಶ್ರಮಜೀವಿ ಸಂಪತ್ ಕುಮಾರ್ ಅವರಿಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ.
ಪ್ರೇಕ್ಷಕ ಪ್ರಭುಗಳೇ, ನಿಮ್ಮ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತರ್ತೀವಿ. ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಹಾಗೂ ನಮ್ಮ ಚಾನಲ್ ಆಗಮನ ಮಾಧ್ಯಮವನ್ನು ವೀಕ್ಷಿಸಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.